ಬೆಳಗಾವಿಯ ಸಂತಿ ಬಸ್ವಾಡ್ ಗ್ರಾಮದ ಮಸೀದಿಯಲ್ಲಿನ ಕುರಾನ್ ಕಳ್ಳತನ ಮಾಡಿ ಸುಟ್ಟ ಪ್ರಕರಣದ ವೇಳೆ ಗ್ರಾಮೀಣ ಸಿಪಿಐ ಮಂಜುನಾಥ್ ಹಿರೇಮಠ್ ಅನಾರೋಗ್ಯದಿಂದ ಇದ್ದರು. ಆದರೂ ಗೋಪುರ ಧ್ವಂಸದಲ್ಲಿ ಕರ್ತವ್ಯ ಲೋಪ ಎಂದು ಅಮಾನತು ಮಾಡಿರುವುದನ್ನು ಖಂಡಿಸಿ ಸೋಮವಾರ ಹಿಂದೂ ಪರ ಸಂಘಟನೆಗಳ ಒಕ್ಕೂಟದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದರು. ರಾಜ್ಯ ಸರ್ಕಾರಕ್ಕೆ ಏಕೆ ಬೇಕು? ಭ್ರಷ್ಟ ರಾಜಕಾರಣಿಗಳಿಗೆ ಏಕೆ ಬೇಕು? ಏಕೆ ಬೇಕು? ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಬಿಟ್ಟ ಸರ್ಕಾರಕ್ಕೆ ಸರ್ಕಾರಕ್ಕೆ ಏಕೆ ಬೇಕು? ಏಕೆ ಬೇಕು? ಸಂತಿ ಬಸ್ವಾಡ್ ಗ್ರಾಮದ ಮಸೀದಿಯಲ್ಲಿನ ಕುರಾನ್ ಕಳ್ಳತನ ಮಾಡಿ ಸುಟ್ಟು ಹಾಕಿದ ಪ್ರಕರಣವಾದಾಗ ಸಿಪಿಐ ಮಂಜುನಾಥ್ ಹಿರೇಮಠ್ ಕಳೆದ 15 ದಿನದಿಂದ ಅನಾರೋಗ್ಯದ ನಿಮಿತ್ತ ರಜೆಯಲ್ಲಿ ಇದ್ದರು. ಅದೇ ಗ್ರಾಮದಲ್ಲಿ ಮಸೀದಿ ಗೋಪುರ ಧ್ವಂಸ ಪ್ರಕರಣದ ತನಿಖೆ ನಡೆಯಿತು. ಮಸೀದಿ ಗೋಪುರ ಧ್ವಂಸ ಮಾಡಿದ ಆರೋಪಿಗಳನ್ನು ಬಂಧಿಸಿದ್ರು. ಸಿಪಿಐ ಮಂಜುನಾಥ್ ಅವರನ್ನು ಅಮಾನತು ಮಾಡಿದ್ದು ಯಾಕೆ ಎಂದು ಮನವಿಯಲ್ಲಿ ಪ್ರಶ್ನಿಸಿದ್ದಾರೆ. ಸಿಪಿಐ ಅವರನ್ನು ಮಂಜುನಾಥ್ ಹಿರೇಮಠ ಅವರನ್ನು ಅಮಾನತು ಮಾಡಿ ಘಟನೆಯನ್ನು ಮುಚ್ಚಿ ಹಾಕ್ಬೋದು, ನಾವು ತಿಳಿಗೊಳಿಸ್ಬೋದು ಅನ್ನುವಂತಹ ಒಂದು ಮನಸ್ಥಿತಿಗೆ ರಾಜ್ಯ ಸರ್ಕಾರ ಬಂದಿರುವಂಥದ್ದು. ಒಂದನ್ನು ಅರ್ಥ ಮಾಡ್ಕೋಬೇಕು, ಒಬ್ಬರನ್ನ ನೀವು ಓಲೈಕೆ ಮಾಡಲಿಕ್ಕೆ ಇನ್ನೊಬ್ಬರನ್ನ ಈ ರೀತಿ ಒಬ್ಬ ರಜದಲ್ಲಿದ್ದಂತಹ ಅಧಿಕಾರಿಯನ್ನು ರಜದಲ್ಲಿ ಇದ್ದೆ ಅನ್ನೋದನ್ನ ಅವರು ಕೂಡ ಹೇಳಿರುವಂಥದ್ದು. ರಜದಲ್ಲಿ ಇದ್ದಂಥವ್ರನ್ನ ರಾತ್ರೋರಾತ್ರಿ ನೀವು ಅಮಾನತು ಆದೇಶವನ್ನು ಹೊರಡಿಸಿ ಅವ್ರನ್ನ ಅಧಿಕಾರದಿಂದ ಕಿತ್ತು ಹಾಕುವಂಥ ಪ್ರಯತ್ನವನ್ನು ಮಾಡಿ ಜನರ ಮನಸ್ಸುಗಳಿಗೆ ಬೇರೆ ಮೆಸೇಜನ್ನು ಕೊಡಬಹುದು ಅನ್ನುವಂಥ ಮನಸ್ಥಿತಿಯಲ್ಲಿದ್ದರೆ ರಾಜ್ಯ ಸರ್ಕಾರ ಮೊದಲನ್ನು ತಿಳ್ಕೊಬೇಕು. ಈ ಎಲ್ಲ ಒಂದು ದುಷ್ಟ ನಡೆಯನ್ನು ಬಿಟ್ಟು ಮೊದಲನೇದಾಗಿ ಒಬ್ಬ ಅಧಿಕಾರಿಗೆ, ಒಬ್ಬ ಪ್ರಾಮಾಣಿಕ ಅಧಿಕಾರಿಗೆ, ಒಬ್ಬ ದಕ್ಷ ಅಧಿಕಾರಿಗೆ ತನ್ನ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಅನುಕೂಲ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಹೇಳ್ತಾ ಇದ್ದೇವೆ. ಇವತ್ತು ಹಿಂದೂ ಸಮಾಜದ ಎಲ್ಲ ವಿಭಾಗಗಳಿಂದ ಸೇರಿ ಬೆಳಗಾವಿಯಲ್ಲಿ ಚನ್ನಬಸವ ವೃತ್ತದಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ನಮ್ಮ ಹೋರಾಟ ಸಮಸ್ತ ಹಿಂದೂ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ. ಯಾಕಂದರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು ಎಲ್ಲರೂ ನೋಡ್ತಾ ಇದ್ದಾರೆ. ಅಧಿಕಾರಿಗಳ ಮೇಲೆ ಇವತ್ತು ತೂಗು ಕತ್ತಿ, ಅಧಿಕಾರಿಗಳು ಯಾವಾಗ ಆತ್ಮಹತ್ಯೆ ಮಾಡ್ಕೋತಾರೆ ಗೊತ್ತಿಲ್ಲ, ಆ ಥರ ಪರಿಸ್ಥಿತಿ ತಂದು ಒಡ್ಡಿದ್ದಾರೆ ಈ ಸರ್ಕಾರ. ಯಾಕಂದರೆ ಇತ್ತೀಚೆಗೆ ಮಾರಿಯಾಳ್ ಸಿ ಪಿ ಅವ್ರನ್ನ ಅಮಾನತು ಮಾಡಿದರು, ಗೋಕಾಕ್ ಸಿ ಪಿ ಐ ಅಮಾನತು ಮಾಡಿದರು, ಕಾಕ್ತಿ ಸಿ ಪಿ ಐ ಅವ್ರನ್ನ ಅಮಾನತು ಮಾಡಿದರು, ಕಿತ್ತೂರು ಸಿ ಪಿ ಐ ಅಮಾನತು ಮಾಡಿದರು, ಖಾನಾಪುರ ಸಿ ಪಿ ಐ ಅಮಾನತು ಮಾಡಿದರು. ಹಾಗೆ ಮೊನ್ನೆ ಬೆಳಗಾವಿ ಗ್ರಾಮೀಣ ಭಾಗದ ಸಂತಿ ಬಸ್ವಾಡದ ಅಲ್ಲಿ ಗ್ರಾಮೀಣ ಸಿ ಪಿ ಆರ್ ಅಂತ ಶ್ರೀ ಮಂಜುನಾಥ್ ಹಿರೇಮಠರವರು ರಜೆಯಲ್ಲಿದ್ದಾಗ ಅವ್ರ ಮೇಲೆ ಅಮಾನತವನ್ನು ತೂಗುಕತೆಯನ್ನು ಇದು ಮಾಡಿ ಇವತ್ತು ಅವ್ರನ್ನ ಅಮಾನತು ಮಾಡಿದ್ದಾರೆ. ಹಾಗೆ ಕಾಂಗ್ರೆಸ್ ಬೆಳಗಾವಿ ಒಂದು ಕಾರ್ಯಕ್ರಮ ಮಾಡಿದಾಗ DCP ಅವರಾದಂಥ ನಾರಾಯಣ ಬರ್ಮಣಿಯವರ ಮೇಲೆ ಖುದ್ದು CMನೇ ಕೈ ಮಾಡಲಿಕ್ಕೆ ಹೋಗಿ ಎಲ್ಲರೂ ಕೂಡ ಕರ್ನಾಟಕ ಜನತೆ ನೋಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇವರಿಗೆ ಜನರೇ ತಕ್ಕ ಶಾಸ್ತಿಯನ್ನು ಮಾಡ್ತಾರೆ. ಮೇಲಧಿಕಾರಿಯ ತಪ್ಪಿನಿಂದ ಮಂಜುನಾಥ್ ಮೇಲೆ ಕ್ರಮ ಕೈಗೊಂಡಿದ್ದಾರೆ. ನಾವು ಹಿಂದೂಗಳು ಎಂದಿಗೂ ಯಾವ ಸಮಾಜದವರ ಜೊತೆಗೆ ಜಗಳವಾಡಿದ ಇತಿಹಾಸವೇ ಇಲ್ಲ. ಯಾವುದೇ ಧರ್ಮದ ಜೊತೆಗೆ ಸಂಘರ್ಷ ಮಾಡಿಲ್ಲ. ಎಲ್ಲ ಧರ್ಮ ಒಂದೇ ಎನ್ನುವವರು ನಾವು. ಮಸೀದಿಯಲ್ಲಿನ ಕುರಾನ್ ಸುಟ್ಟ ಕಿಡಿಗೇಡಿಗಳನ್ನು ಬಂಧಿಸಿ ಅಮಾನತಾದ ಸಿಪಿಐ ಮಂಜುನಾಥ್ ಹಿರೇಮಠ್ ಆದೇಶವನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದ್ರು. ಮಾಂತೇಶ್ ರಣಗಟ್ಟಿಮಠ, ವಿಜಯ್ ಹಿರೇಮಠ್, ಚಾಮರಾಜ್ ಸವಡಿ, ಮಹಂತ ವಕ್ಕುಂದ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.